ಫಸ್ಟ್ ಶೋಗೆ ಮೇಡಮ್ ನಮ್ಮ ಎಲ್ಲೇ ಯಾವುದೇ ಡಿ ಬಾಸ್ತು ಯಾವುದೇ ಫಿಲ್ಮ್ ರಿಲೀಸ್ ಆದರೂ ಫಸ್ಟ್ ಶೋ ಇದೇ ಇರ್ತೀವಿ. ನಾವು ಚಾಮರಾಜನಗರದಿಂದ ಬಂದಿರೋದು ಮೇಡಮ್, ಚಾಮರಾಜನಗರ. ಸಾಕಷ್ಟು ಸರ್ ಡಬಲ್ ಆ್ಯಕ್ಟಿಂಗ್ ಇದೆ. ನಮಗೆ ಒಂಥರ ಕನ್ಫ್ಯೂಸು ನೋಡೋರಿಗೆ ಅವ್ರ ಇವ್ರು ಅನ್ಕೊಂಡು ಹಂಗಾಗಿದೆ. ಜೈ ಡಿ ಬಾಸ್. खेल खत्म नाटक बंद. ಒಂದೊಳ್ಳೆ ಸಿನಿಮಾ, ಅದು ಡಿಸೆಂಬರ್ ಅಲ್ಲಿ ಪ್ರತಿಯೊಬ್ಬರಿಗೂ ಒಂದು ಹಬ್ಬ. ಏನಂತೀರಾ ಡಿ ಬಾಸ್? ಅವ್ರು ಯಾವತ್ತಿದ್ರು ಡಿ ಬಾಸ್ ಏನೇ. ಆಕ್ಚುಲಿ ನಾನು ಒಬ್ಳು ಕಲಾವಿದಾಗೆ ಅವ್ರ ಜೊತೆ ಒಂದು 9 ಸಿನಿಮಾ ಮಾಡಿದ್ದೆ. ಈ ಸಿನಿಮಾದಲ್ಲಿ ಮಾಡಿಲ್ಲ, ಬಟ್ ಅವ್ರು ಒಳಗಡೆ ಇದ್ದಾರೆ. ನಾವೆಲ್ಲರೂ ನಮ್ಮ ಕುಟುಂಬದವ್ರನ್ನ ನಾವು ಬೆಳೆಸಬೇಕು, ನಮ್ಮ ಕನ್ನಡ ಇಂಡಸ್ಟ್ರಿನ ನಾವು ಮುಂದೆ ತೊಗೊಂಡೋಗ್ಬೇಕು, ನಮಗೆ ನಾವೇ ಸಪೋರ್ಟ್ ಮಾಡಬೇಕು. ಕಾನೂನು ಅವೆಲ್ಲ ಸೈಡಲ್ಲಿ ಇದ್ದದ್ದು ನನಗೆ ಸಂಬಂಧ ಇದ್ದಿದ್ದ ವಿಷಯ. ನನ್ನ ಡಿ ಬಾಸು ನಾನೊಬ್ಳು ಅಭಿಮಾನಿ, ಒಬ್ಳು ಕಲಾವಿದೆಯಾಗಿ ತುಂಬ ಇಷ್ಟಪಡ್ತೀನಿ. ಬಟ್ ವಿಜಯಲಕ್ಷ್ಮಿ ಮೇಡಮ್ ಇದಾರಲ್ಲ, ಒಂದೊಂದು ಸೀನ್ಗೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು. ಅವ್ರ ನೋವು, ಅವ್ರ ಕಷ್ಟ, ಅವ್ರ ದುಃಖಗಳು ಎಲ್ಲವೂ ಮರ್ತೋಯ್ತು ಅಂತ ನಾನು ಅಂದ್ಕೊಳ್ತೀನಿ. ಬಟ್ ಅದರಲ್ಲೂ ಅಂಬರೀಷ್ ಅಣ್ಣ ನನ್ನ ಸೀನ್ ಬರುತ್ತೆ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ರು, ಎಲ್ಲರೂ ಎಂಜಾಯ್ ಮಾಡಿದ್ರು. ನನಗೂ ತುಂಬ ಖುಷಿ ಆಯಿತು. ಆ ಅಂಬರೀಷ್ ಅಣ್ಣನ ಅವ್ರನ್ನ ಇಬ್ಬರೂ ಆ ಸ್ಕ್ರೀನಲ್ಲಿ ನೋಡಿದಾಗ ತುಂಬ ಎಂಜಾಯ್ ಮಾಡಿದ್ರು. ಮೇಡಮ್, ನಾವು ಅಪ್ಪಟ ಅಭಿಮಾನಿಗಳು. ಬಟ್ ಏನು ಅಂತಂದರೆ ಇವತ್ತು ನಮ್ಮ ಬಾಸು ಇದರಲ್ಲಿ ಎಲ್ಲರೂ ಅನ್ಕೊತಾ ಇದ್ರು, ಇಷ್ಟು ದಿನ ಯಾಕೆ ನಮ್ಮ ಬಾಸ್ ಇದಕ್ಕೆ ರಾಜಕೀಯಕ್ಕೆ ಬರಲಿಲ್ಲ ಅಂತ ಕಾಯ್ತಾಯಿದ್ರು. ಬಟ್ ಇವತ್ತು ಒಂದು ಹಿಂಟ್ ಕೊಟ್ಟಿದ್ದಾರೆ ನಿಮ್ಮೆಲ್ರಿಗೂ. ಸೊ ಎಲ್ಲ ಅಭಿಮಾನಿಗಳಿಗೆ, ಇಡೀ ಕರ್ನಾಟಕ ಜನತೆಗೆ ಒಂದು ಹಿಂಟ್ ಕೊಟ್ಟಿದ್ದಾರೆ, ನಾನು ನೆಕ್ಸ್ಟ್ CM ಆಗ್ತೀನಿ ಅಂತ. ಇದರಲ್ಲಿ 2 ಕ್ಯಾರೆಕ್ಟರ್, 2 ಶೇಡ್ ಬರುತ್ತೆ. ಒಂದು ಶೇಡ್ ಬಂದ್ಬಿಟ್ಟು ನೆಗೆಟಿವ್ ರಾಜಕೀಯ, ಇನ್ನೊಂದು ಪಾಸಿಟಿವ್ ರಾಜಕೀಯ. ವಾಟ್ ಈಸ್ ಪಾಸಿಟಿವ್ ರಾಜಕೀಯ, ಇನ್ನೊಂದು ನೆಗೆಟಿವ್ ರಾಜಕೀಯ. ಇವತ್ತು ರಾಜಕೀಯದಲ್ಲಿ ನೀವು ನೋಡ್ತಾ ಇರ್ಬೋದು, ಬರೀ ಮೋಸ, ದಗಲ್ಬಾಜಿ, ಇನ್ನೊಬ್ಬರನ್ನ ತುಳಿಯೋದು, ಮಗದೊಂದು ಮಾಡ್ತಿದ್ದಾರೆ. ಬಟ್ ನಮ್ಮ ಬಾಸ್ ಇವತ್ತು ರಿಯಲ್ ರಾಜಕಾರಣ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ. ರಿಯಲ್ ರಾಜಕಾರಣ ನೀವು ನೋಡಬೇಕು ಅಂತಂದರೆ ಮುಂದಕ್ಕೆ ನಮ್ಮ ಬಾಸ್ಗೆ ವೋಟ್ ಹಾಕಿ ಅವ್ರನ್ನ ಗೆಲ್ಲಿಸಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿ. ಇವತ್ತು ಮುಖ್ಯಮಂತ್ರಿ ಸೀಟಲ್ಲಿ ಕೂತಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.